ನಮಸ್ಕಾರ ವೀಕ್ಷಕರೇ, ಜೀವನದಲ್ಲಿ ಹಣದ ಸಮಸ್ಯೆ ಬರಬಾರದು ಅಂದ್ರೆ ಬುಧವಾರದ ದಿನ ಕೆಲವೊಂದು ದಾನ ಮಾಡಲೇಬೇಡಿ. ಹೌದು, ಬುಧವಾರದ ದಿನದಂದು ಗೌರಿ ಪುತ್ರನಾದ ಗಣೇಶನನ್ನ ಪೂಜಿಸಲಾಗುತ್ತದೆ. ಈ ದಿನ ಮಾಡುವಂತಹ ಗಣಪತಿ ಪೂಜೆಯು ಮನೆಗೆ ಸಂತೋಷವನ್ನ, ಸಮೃದ್ಧಿಯನ್ನ ಮತ್ತು ಕೌಟುಂಬಿಕ ಯೋಗಕ್ಷೇಮವನ್ನ ತಂದುಕೊಡುತ್ತದೆ. ಬುಧವಾರದ ದಿನ ಗಣಪತಿಯ ಪೂಜೆಯು ವ್ಯಕ್ತಿಯ ಜೀವನಕ್ಕೆ ಸಂತೋಷವನ್ನ ತಂದುಕೊಡುತ್ತದೆ. ಧಾರ್ಮಿಕ ದೃಷ್ಟಿಕೋನದಿಂದ ಬುಧವಾರದ ದಿನವು ಗಣೇಶನ ದಿನವಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಬುಧ ಗ್ರಹಕ್ಕೆ ಸಂಬಂಧಿಸಿದ ದಿನವಾಗಿದೆ. ಬುಧವಾರದಂದು ಮಾಡುವಂತಹ ಗಣಪತಿ ಆರಾಧನೆಯು ನಮಗೆ ಬುದ್ಧಿವಂತಿಕೆಯನ್ನ, ಮಾತಿನ ಕಲೆಯನ್ನ ಮತ್ತು ಸಂವಹನವನ್ನ ಉತ್ತೇಜಿಸುತ್ತದೆ. ಹೌದು, ಬುಧವಾರದ ದಿನದಂದು ಗಣೇಶನನ್ನ ಪೂಜಿಸೋದರ ಜೊತೆಗೆ ದಾನವನ್ನ ಕೂಡ ಮಾಡಲಾಗ್ತದೆ. ಈ ದಿನ ಕೆಲವೊಂದು ವಸ್ತುಗಳನ್ನು ದಾನ ಮಾಡೋದು ಶುಭ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗ್ತದೆ. ಅದೇ ರೀತಿಯಲ್ಲಿ ಈ ದಿನ ಕೆಲವೊಂದು ವಸ್ತುಗಳನ್ನು ದಾನ ಮಾಡೋದು ಕೂಡ ಶುಭ ಅಲ್ಲ. ಹೌದು, ಬುಧವಾರದ ದಿನ ಕೆಲ ವಸ್ತುಗಳನ್ನು ದಾನ ಮಾಡೋದ್ರಿಂದ ಜಾತಕದಲ್ಲಿ ಬುಧನ ಸ್ಥಾನ ದುರ್ಬಲವಾಗುತ್ತೆ. ಹಣಕಾಸಿನ ಸಮಸ್ಯೆಗಳು ಸೃಷ್ಟಿಯಾಗೋದ್ರ ಜೊತೆಗೆ ಮಾನಸಿಕ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಹೆಚ್ಚಾಗ್ತವೆ. ಹೌದು, ಹಾಗಾದ್ರೆ ಬುಧವಾರದ ದಿನ ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬಾರ್ದು ಮತ್ತು ಯಾವ ವಸ್ತುಗಳನ್ನು ದಾನ ಮಾಡಿದ್ರೆ ಒಳ್ಳೆಯದು ಅಂತ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ವಿಘ್ನ ವಿನಾಶಕನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಆತನ ಆಶೀರ್ವಾದ ಸಂಪೂರ್ಣ ನಮ್ಮ ಮೇಲೆ ಇರಲಿ ಅಂತ ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಹೌದು, ಬುಧವಾರದ ದಿನ ಯಾವ ವಸ್ತುಗಳನ್ನು ದಾನ ಮಾಡಬಾರದಪ್ಪ ಅಂದರೆ ಮೊದಲನೆಯದಾಗಿ ಕಪ್ಪು ಎಳ್ಳು. ಹೌದು, ಕಪ್ಪು ಎಳ್ಳು ಶನಿದೇವನೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ವಸ್ತುವಾಗಿದೆ. ಹಾಗಾಗಿ ಕಪ್ಪೆಳ್ಳನ್ನು ನಾವು ಶನಿವಾರದ ದಿನದಂದು ದಾನ ಮಾಡಬೇಕೇ ಹೊರತು ಬುಧವಾರದ ದಿನದಂದು ದಾನ ಮಾಡಬಾರದು. ಬುಧವಾರದ ದಿನದಂದು ಕಪ್ಪೆಳ್ಳನ್ನು ದಾನ ಮಾಡೋದ್ರಿಂದ ಆ ವ್ಯಕ್ತಿಯು ಬುದ್ಧಿವಂತಿಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು, ಮಾತು ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ತಾನೆ. ಎರಡನೆಯದಾಗಿ ಹೆಸರು ಕಾಳು. ಹೌದು, ಗಣೇಶನಿಗೆ ಹಸಿರು ಬಣ್ಣ ಅಂದರೆ ತುಂಬಾನೇ ಪ್ರಿಯ. ಈ ದಿನ ಗಣೇಶನ ಪೂಜೆಯಲ್ಲಿ ಹೆಸರು ಕಾಳುಗಳಿಂದ ತಯಾರಿಸಿದ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಲಾಗ್ತದೆ. ಆದರೆ ಬುಧವಾರದ ದಿನದಂದು ನಾವು ಹೆಸರು ಕಾಳುಗಳನ್ನು ದಾನವಾಗಿ ನೀಡಬಾರದು. ಬುಧವಾರದ ದಿನದಂದು ಹೆಸರು ಕಾಳುಗಳನ್ನು ದಾನ ಮಾಡೋದ್ರಿಂದ ವ್ಯಕ್ತಿಯು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾನೆ. ಇದು ನಮ್ಮ ಜಾತಕದಲ್ಲಿನ ಬುಧನ ಸ್ಥಾನವನ್ನು ದುರ್ಬಲಗೊಳಿಸುತ್ತದೆ. ಹಾಗಾಗಿ ಬುಧವಾರ ಈ ದಾನ ಮಾಡಬೇಡಿ. ಮೂರನೆಯದಾಗಿ ಅಕ್ಕಿ. ಹೌದು, ಅಕ್ಕಿ ಅಥವಾ ಅನ್ನವು ಬಿಳಿ ಬಣ್ಣದ ವಸ್ತುವಾಗಿರೋದ್ರಿಂದ ಅದು ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದ ವಸ್ತುವಾಗಿದೆ. ಬುಧವಾರದ ದಿನದಂದು ಅಕ್ಕಿಯನ್ನು ದಾನ ಮಾಡುವುದು ನಿಷಿದ್ಧವಾಗಿದೆ. ಬುಧವಾರದ ದಿನದಂದು ಅಕ್ಕಿಯನ್ನು ದಾನ ಮಾಡೋದ್ರಿಂದ ವ್ಯಕ್ತಿಯು ಮಾನಸಿಕ ಒತ್ತಡವನ್ನು ಎದುರಿಸ್ತಾನೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನು ಎದುರಿಸ್ತಾನೆ. ಹೌದು, ಹಾಗಾದ್ರೆ ಬುಧವಾರದ ದಿನ ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕಪ್ಪ ಅಂದರೆ ಹಸಿರು ಬಣ್ಣದ ಬಟ್ಟೆ, ಮೇಕಪ್ ಮತ್ತು ಸೌಂದರ್ಯವರ್ಧಕ ವಸ್ತುಗಳು, ಪುಸ್ತಕಗಳು, ಹಸುಗಳಿಗೆ ಹಸಿರು ಮೇವು, ಹಸಿರು ಬಳೆಗಳು, ಕಂಚಿನ ಪಾತ್ರೆಗಳು, ಮೊಸರನ್ನ ದಾನ ಮಾಡಬೇಕು. ಹೌದು, ಶಿವಪಾರ್ವತಿ ಪುತ್ರ ಗಣೇಶನಿಗೆ ಸಮರ್ಪಿತವಾದ ಬುಧವಾರದ ದಿನದಂದು ನಾವು ಕಪ್ಪು ಎಳ್ಳು, ಹೆಸರು ಕಾಳು ಮತ್ತು ಅಕ್ಕಿಯನ್ನು ದಾನ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸೋದು ಮಾತ್ರವಲ್ಲ, ವ್ಯಾಪಾರ ಮತ್ತು ವ್ಯವಹಾರಗಳಲ್ಲೂ ಹಿನ್ನಡೆಯನ್ನ ಹಾಗೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಆದ್ದರಿಂದ ಬುಧವಾರದ ದಿನದಂದು ಇಂತಹ ವಸ್ತುಗಳನ್ನು ದಾನ ಮಾಡೋದ್ರಿಂದ ದೂರ ಉಳಿಯೋದು ಉತ್ತಮ. ಧನ್ಯವಾದಗಳು.